ನಮ್ ಜೊತೆಯಲ್ಲಿ ಕೀರ್ತಿ ಶಂಕರಘಟ್ಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಅವರೇ, ನಾವು ಇದೇ ಮಹಾಭಾರತ ವೇದಿಕೆಯಲ್ಲಿ ಕೂತ್ಕೊಂಡು ನೀವು ಕೂಡ ಹೇಳಿದ್ರಿ, ನಾವು ಕೂಡ ಹೇಳಿದ್ವಿ, ಹೆಣ್ಣು ಮಕ್ಕಳಿಗೆ ನ್ಯಾಯ ಅಂತ ಹೇಳಿ ಕೆಲ ಹೋರಾಟಗಾರರು ಕೆಲ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರು ಅಂತ ಹೇಳಿ. ಅದಕ್ಕೆ ತಾಜಾ ಜೀವಂತ ಉದಾಹರಣೆ ಸುಜಾತಾ ಭಟ್ ಅವರು. ಇವತ್ತು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ, ಮುಂದೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೇಳಿದ ತಪ್ಪು, ಹೇಳಿದ ಸುಳ್ಳಿಗೆ ಪಶ್ಚಾತ್ತಾಪ ಇದ್ರೂ ಕೂಡ ಆ ಪಶ್ಚಾತ್ತಾಪದಿಂದ ಆಚೆ ಬಂದು ನಾರ್ಮಲ್ ಬದುಕು ನಡೆಸೋದು ಹೇಗೆ ಗೊತ್ತಾಗ್ತಿಲ್ಲ ಈ ಹಿರಿ ಜೀವಕ್ಕೆ. ಈ ಪರಿಸ್ಥಿತಿಗೆ ಯಾರು ಹೊಣೆ ಮಾಡೋದು? ಇಲ್ಲ ಅಂದ್ರೆ ಇದರಲ್ಲಿ ಸ್ವಲ್ಪ ಸ್ವಯಂಕೃತ ಅಪರಾಧವೂ ಇದೆ. ಅಟ್ ದ ಸೇಮ್ ಟೈಮ್ ಸಿಚುವೇಶನ್ ನ ಲಾಭ ನಾನು ಯಾವಾಗ್ಲೂ ಕೇಳ್ತೀನಿ. ಧರ್ಮಸ್ಥಳದ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ ಕೂಡಲೇ ಅವ್ರು ಹೇಗೆ ನೀಟಾಗಿ ತಿಮ್ರೋಡಿ ಮತ್ತು ಮಠಣ್ಣನವ್ರ ಗ್ಯಾಂಗ್ ಸಿಗ್ತಾರೆ ಅಂತ ಇದನ್ನ ನಾನು ಸಾಕಷ್ಟು ಕೇಳ್ತೀನಿ. ಸೊ ಹಾಗೆ ಇವರ ವಿಚಾರದಲ್ಲಿ ಏನವ್ರು ಹೇಳ್ತಾರೆ, ಶಿವಶಂಕರ್ ಅಂತ ಒಬ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿದ್ರು. ಅವ್ರೇನು ಉದ್ದೇಶ ಇತ್ತು ಧರ್ಮಸ್ಥಳದ ವಿರುದ್ಧ ಗೊತ್ತಿಲ್ಲ. ಆದ್ರೆ ನಾನು ಹೇಳೋದು, ಆ ವಿಡಿಯೋ ಎಲ್ಲಿ ತಲುಪಬೇಕಿತ್ತೋ ಅವ್ರು ತಲುಪಿತ್ತು. ಅವರು ನೇರವಾಗಿ ಇವ್ರನ್ನ ಹುಡುಕೊಂಡು ಇವ್ರ ಮನೆಗೆ ಬರ್ತಾರೆ ಅಂತಂದ್ರೆ, ಇವ್ರು ಆರಂಭದಲ್ಲಿ ಏನ್ ಹೇಳಿದ್ರು, ಅವ್ರು ನಮ್ಮ ಹತ್ರ ಬಂದ್ರು ಸುಜಾತ ಭಟ್ ಅಂತ ಹೇಳ್ತಾ ಇದ್ರು. ಈಗ ಅವ್ರು ಸ್ಪಷ್ಟ ಕೊಡ್ತಾ ಇದ್ರು, ಇಲ್ಲ ನಾನು ಹೋಗಿದ್ದಲ್ಲ, ಅವರೇ ಬಂದಿದ್ದು ನನ್ನ ಹತ್ರ ಅಂತ. ಬಂದಾಗ ಇವ್ರದ್ದು ಪರಿಕಾ ಸಂಬಂಧಪಟ್ಟ ಹಾಗೆ ಏನು ಆಸ್ತಿದು ವಿಚಾರಗಳಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಹೇಗಾದ್ರೂ ಮಾಡಿ ಧರ್ಮಸ್ಥಳದ ಮೇಲೆ ಇವ್ರು ಒಂದ್ ಸಣ್ಣ ಬೇಸರ ಅನ್ನೋ ಕೋಪ ಇತ್ತಲ್ಲ, ತಂದೆಯಿಂದ ಆಗಿರೋ, ಅಂದ್ರೆ ಒಂದ್ ಧರ್ಮಸ್ಥಳದವ್ರು ಮಾಡಿರೋದಲ್ಲ, ಇವ್ರ ತಂದೆಯವ್ರು ಕೊಟ್ಟರು ಆಸ್ತಿ. ಆದ್ರೂ ಅದೊಂದು ಇದರಿಂದ ಸಿಗಬಹುದೇನೋ ಅನ್ನೋ ಆಸೆಗೆ ಇವರು ಹೋದಾಗ ಇವರನ್ನ ಬಳಸ್ಕೊಂಡ ರೀತಿ, ನಾನು ಹೇಳ್ತಾರೆ, ಈ ಪಶ್ಚಾತ್ತಾಪ ಅನ್ನೋ ಹೊರಡಿದ್ಯಲ್ಲ, ಈ ಪಶ್ಚಾತ್ತಾಪ ಇದು ಈಗ ಈ ಇದರಲ್ಲಿ ಎರಡನೇವ್ರು ಇವ್ರು ಹೇಳ್ತಾ ಇರೋದು. ಮೊದಲಿಗೆ ಚಿನ್ನಯ್ಯ ಹೇಳ್ದ, ನಾನು ಪ್ರಾಯಶ್ಚಿತ್ತಕ್ಕೋಸ್ಕರ ಬಂದೆ ಅಂತ ಹೇಳಿ, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಯಾಕೆ ಇವ್ರ ಜೊತೆ ಸೇರ್ಕೊಂಡೆ ಅಂತ. ಬಟ್ ಅವ್ರ ವಿಚಾರದಲ್ಲೂ ಅದೇ ತರದ ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ ಈಗ ಆಸ್ ಆಫ್ ನೌ. ನಾನು ಸುಜಾತ ಭಟ್ ಅವ್ರಿಗೆ ಕೇಳೋದೇನು ಅಂತಂದ್ರೆ, ಈಗ ನೀವು ಹತ್ರದಲ್ಲಿದ್ದು, ಅಂದ್ರೆ ನೀವು ಕುಸುಮಾವತಿ ಅವ್ರ ಮನೇಲಿ ಇದ್ದೆ ಅಂತಾನೋ ಈಗ ಅವ್ರು ಹೇಳ್ತಾ ಇದ್ದೀನಿ ಕೇಳಿದೆ ನಾನು. ಈಗ ಜಸ್ಟ್ ಹೇಳ್ತಾ ನಿಮ್ಮ ಡಿಸ್ಕಷನ್ ಕುಸುಮಾವತಿ ಅವ್ರ ಮನೇಲೂ 4 ದಿನ ಉಳ್ಕೊಂಡಿದ್ದೆ ನಾನು ಅಂತ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿದ್ದು ದೆಹಲಿಯಿಂದ ಹೋಗಿ ಬಂದು ಅಲ್ಲಿ ಏನೇನಾಗಿದೆ ಅವೆಲ್ಲವನ್ನು ನೋಡಿದ್ದಾರೆ. ಸೊ ನಾನು ಹೇಳೋದು, SIT ತನಿಖೆಯಲ್ಲಿ ಇವರು ಅಟ್ಲೀಸ್ಟ್ ಮುಂದಿನ ಸಹಕಾರಕ್ಕೆ ಅವಕಾಶ ಅಂದ್ರೆ ಈಗ ಯಾರು ಅವರ ಪರವಾಗಿದ್ರು ಅವರೇ ಸಂಚೆನೆಲ್ಲ ನೋಡಿದವರು ಬಂದು SIT ಎದುರುಗಡೆ ಸಾಕ್ಷಿಯನ್ನು ಹೇಳಿದಾಗ ಅದನ್ನ ಪ್ರಕಾರ ಕೇಸ್ ಸ್ವಲ್ಪ ಸ್ಟ್ರೆಂತ್ ಬರ್ಬೋದೇನು ಅಂತ. ಹಾಗಾಗಿ ಆರ್ ಕನ್ನಡ ಮೂಲಕ ನಾನು ಕೇಳೋದೇನು ಅಂತಂದ್ರೆ, ಸುಜಾತ ಭಟ್ ಅವ್ರನ್ನ, ಯಾಕೆ ನೀವು SITಗೆ ಈ ವಿಚಾರದಲ್ಲಿ ಏನೇನ್ ಮಾಡಿದ್ರು? ಸಾಕಷ್ಟು ವಿಚಾರಗಳು ಮುಚ್ಚಿಟ್ಟಿರ್ಬೋದು, ಅವ್ರು ಇವತ್ತಿನವರೆಗೂ ಯಾರು ಏನು ಒಳಗಡೆ ಇಲ್ಲ, ಒಬ್ರು ನೋಟಿಸ್ ಅಲ್ಲಿ ಹೊರಗಡೆ ಇದ್ದಾರೆ, ಸೆಕೆಂಡ್ರಿ ಅದೇನೇ ಇದ್ದಿರ್ಬೋದು. ಬಟ್ ಯಾಕೆ ಇವರ ಕೇಸಿನ ಮಾತ್ರ ಬದಿಗಿಟ್ಟು ಇವ್ರು ಹೋಯ್ತು ಬಿಡಿ, ಅನನ್ಯ ಭಟ್ ಕೇಸ್ ಮುಗೀತು, ಯಾಕೆ ಈ ಷಡ್ಯಂತ್ರದ ಕೇಸ್ನಲ್ಲಿ ಇವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಇವರು SITಗೆ ಒಂದಿಷ್ಟು ತನಿಖೆಗೆ ಸಹಕಾರ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ಅವ್ರ ಉತ್ತರ ಕೊಡ್ಲಿ. ನೀವು ಸಂಪರ್ಕದಲ್ಲಿ ಕೀರ್ತಿ ಅವರೇ, ಅಂದ್ರೆ ನಿಮಗೆ ಗೊತ್ತಾಗಿದೆ ಕೆಲವರು ಅಲ್ಲಿ ವ್ಯವಸ್ಥಿತವಾಗಿ ಸುಳ್ಳು ಹೇಳೋರು ಹೇಳ್ಕೊಡೋರು ಇದ್ದಾರೆ ಅಂತ. ಆ ವಿಚಾರವನ್ನ ನೀವು ಯಾಕೆ ಹೇಳಬಾರ್ದು SIT ಮುಂದೆ ಅಂತ? ನಾನು ಹೋಗುವ ಅವಕಾಶ ನಾನು ಹೋಗ್ಬೇಕು ಅಂತನೂ ಇದ್ದೀನಿ SITಗೆ. ಇನ್ನೊಮ್ಮೆ ಹೋಗಿ ನಾನು ಸ್ವತಃ ನಿಮ್ಗೇನಾದ್ರೂ ಅವರೇ ಹೇಳಿದ್ದಾರೆ, ನನಗೆ SIT ಅವರೇ ಹೇಳಿದ್ದಾರೆ, ನಿಮ್ಗೇನಾದ್ರೂ ಮಧ್ಯದಲ್ಲಿ ಏನಾದ್ರೂ ನಿಮ್ಮ ಮನಸ್ಸಿಗೆ ಏನಾದ್ರೂ ಒಂದು ಇದು ಬಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ನೀವು ನಮ್ಮ ಹತ್ರ ಬಂದು ಹೇಳ್ಕೊಡಿ ಅಂತಾನು ಹೇಳಿದ್ದಾರೆ. ಅದು ನನಗೆ ನೆನಪಿದೆ. ಸೊ ನೀವು ಹೋಗಿ ಮಠಣ್ಣನವರವರು ಹಾಗೆ ಕೆಲ ಯೂಟ್ಯೂಬ್ನವರು ನಮ್ಮನ್ನ ದಿಕ್ಕ ತಪ್ಪಿಸಿದ್ರು ಅನ್ನೋದನ್ನ ಹೇಳ್ತೀರಾ SIT ಮುಂದೆ? ನಾನು ಹೇಳಿದ್ದೀನಿ ಅವರಿಗೆ, ಆಲ್ರೆಡಿ ಹೇಳಿದ್ದೀನಿ. ಕೆಲವು ವಿಚಾರಗಳನ್ನ ನಾನು SITಯಲ್ಲಿ ಕೂಲಂಕಷವಾಗಿ ನಾನು ಹೇಳಿದ್ದೀನಿ. ಯಾವುದಕ್ಕೆ ಇವರು ಕುತಂತ್ರ ಮಾಡಿದ್ದಾರೆ, ಏನಕ್ಕೆ ಇದು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು SITಯಲ್ಲಿ ನನ್ನನ್ನ ಇಂಟ್ರೋಗೇಟ್ ಮಾಡಿದವಾಗ ಹೇಳಿದ್ದೀನಿ. ನಾನು ವ್ಯಕ್ತಿಗಳ ಹೆಸರನ್ನೇ ಹೇಳಿದ್ದೀನಿ. ನೀವು ಅವರು ಹೇಳಿದ್ದಾರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, FIR ಮಾಡ್ತೀರಾ ಅಂತಾನು ಕೇಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ನಾನು ಇನ್ನೂ ಕೆಲವೆಲ್ಲ ವಿಚಾರಗಳು ನನ್ನ ಒಂದಿದಕ್ಕೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಎಲ್ಲ ನೋಡ್ಕೊಂಡು ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಅಂತಾನೆ ಇದ್ದೀನಿ. ಅವರ ಇನ್ವೆಸ್ಟಿಗೇಷನ್ಗೆ ನಾನು ಏನು ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನ ನಾನು ಮಾಡ್ಬೇಕು ಅಂತಾನೂ ಇದ್ದೀನಿ. ಈಗ ಇನ್ ಬಿಟ್ವೀನ್ ಕೀರ್ತಿ ಅವರ ಸಂಪರ್ಕದಲ್ಲಿ ದಯಮಾಡಿ, ಈಗ ಇನ್ ಬಿಟ್ವೀನು ಒಬ್ರು ಮತ್ತೊಬ್ಬ ಮುಸುಕುದಾರಿ ಮಹಿಳೆ ಬಂದ್ರು, ಅವರು ಕೂಡ SIT ತನಿಖೆಗೆ ಒಳಪಟ್ರು. ಬಟ್ ಅವ್ರು ಮಾಡ್ತಿರೋ ಆರೋಪ ಏನು ಅಂತಂದ್ರೆ, SIT ಅಧಿಕಾರಿಗಳು ಸರಿಯಾಗಿ ನಡೆಸ್ಕೊಳ್ತಿಲ್ಲ, ಯಾರು ಸಾಕ್ಷ್ಯ ಹೇಳಕ್ ಹೋಗ್ತಾರೆ, ದೂರ ಹೇಳಕ್ ಹೋಗ್ತಾರೆ, ಅವ್ರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ, SIT ಅಧಿಕಾರಿಗಳಿಗೆ ತನಿಖೆಯ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಹೇಳಿ. ನಾನು ಅವ್ರ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ. ನೀವು ಕೂಡ SIT ತನಿಖೆಯನ್ನು ಎದುರಿಸಿರೋದ್ರಿಂದ ಅಧಿಕಾರಿಗಳು ತನಿಖೆ ಸರಿಯಾಗಿ ಮಾಡ್ತಿದಾರ? ನಿಮ್ಮ ಮೇಲೆ ಏನಾದ್ರು ಒತ್ತಡ ಹಾಕಿದ್ದು, ನಿಮ್ಮ ಹತ್ರ ಬಲವಂತವಾಗಿ ಏನಾದ್ರು ಹೇಳಿಸಿದ್ದು, ಹಾಗೇನಾದ್ರೂ ಒತ್ತಡ ಹೇರಿದ್ರ SIT ಅಧಿಕಾರಿಗಳು? ನಾನೊಂದು ವಿಚಾರ ನಿಮ್ಮ ಹತ್ರ ಹೇಳಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, SIT ಅಧಿಕಾರಿಗಳು ಪ್ರತಿಯೊಬ್ಬರು A ಗ್ರೇಡ್ ಅಧಿಕಾರಿಗಳು.
ಯಾರು ದಾರಿ ತಪ್ಪಿಸಕ್ಕೆ ಆಗೋದಿಲ್ಲ, ಅವರನ್ನ ಯಾರು ದಾರಿ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. ಯಾವ ಒಂದು ಇದರಿಂದನೂ ಅವರನ್ನ ದಾರಿ ತಪ್ಪಿಸ್ಲಿಕ್ಕೆ ಆಗಲ್ಲ. ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾನೆ ಇದ್ದಾರೆ. ಯಾರ್ಯಾರನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡಬೇಕು. ಅವರಿಂದ ನನಗೆ ಆ ಅಮ್ಮ ಹೇಳ್ತಾ ಇದ್ದಾಳಲ್ಲ, 100ಕ್ಕೆ 100 ಸುಳ್ಳು. ಮುಸುಕುದಾರಿ ಮಹಿಳೆ ಹೇಳ್ತಾರೆ. ಹೌದು, 100ಕ್ಕೆ 100 ಏನೋ ನಂಜಮ್ಮನೋ ಅಥವಾ ಪಾರ್ವತಿನೋ ಏನೋ ಆಕೆ ಹೆಸರು ಹೇಳ್ತಿದ್ದಾರೆ ಗೊತ್ತಿಲ್ಲ, ಬಟ್ ಆಕೆ ಹೇಳ್ತಿರೋದು ಸುಳ್ಳು. ಯಾರು ಆ ರೀತಿ ನಡ್ಕೊಂಡೂ ಇಲ್ಲ, ನಡ್ಕೊಳ್ಳೋದೂ ಇಲ್ಲ. ಕೀರ್ತಿ ಅವ್ರ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಹಾಗೆ ನಾಳೆ ದಿನ ರಿಪಬ್ಲಿಕ್ ಕನ್ನಡದ ಮೇಲೂ ಕೂಡ ಆರೋಪ ಬರಬಹುದು. ನೋಡಿ, ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ದುಡ್ಡು ಕೊಟ್ಟು ಕರೆಸಿದ್ದೆ ಕೀರ್ತಿ ಅವರು. ಯಾಕಂದ್ರೆ ನೀವು ಇತ್ತೀಚೆಗೆ ಅವ್ರನ್ನ ಭೇಟಿಯಾಗಿ ಒಂದು ಫೋಟೋ ಹಾಕಿದ್ರಿ. ಈಗ ಗೊತ್ತಾಯ್ತಾ ಆಕ್ಚುಲಿ ಇದ್ರ ಹಿಂದಿರೋ ಸೂತ್ರಧಾರ ಯಾರು ಅಂತ ಹೇಳಿ ನಿಮ್ಮನ್ನ ಟ್ಯಾಗ್ ಮಾಡಿದ್ದಾರೆ. ನಾಳೆ ದಿನ ರಿಪಬ್ಲಿಕ್ ಕನ್ನಡ ಕೂಡ ಯಾರಿಂದಲೋ ದುಡ್ಡಿಸ್ಕೊಂಡ್ಬಿಟ್ಟು ಸುಜಾತಾ ಭಟ್ ಅವ್ರ ಕೈ ಹಿಂಗೆಲ್ಲ ಹೇಳಿಸ್ತಿದ್ದಾರೆ ಅಂತ ಕೂಡ ಆರೋಪ ಬರಬಹುದು. ಅದಕ್ಕೆ ಉತ್ತರ ಕೊಡಿರಂತೆ ಕೀರ್ತಿ ಅವರೇ. ಮೊನ್ನೆ ಸುಜಾತಾ ಭಟ್ ಅವರನ್ನ ಭೇಟಿ ಆಗ್ತೀರಿ, ಒಂದ್ ಫೋಟೋ ತೆಗೆಸ್ಕೊಳ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ. ಅದಕ್ಕೆ ಟ್ಯಾಗ್ ಗಳು ಹೆಂಗ್ ಬರ್ತಾ ಇದೆ ಅಂದ್ರೆ, ಈಗ ಗೊತ್ತಾಯ್ತಾ ಸುಜಾತಾ ಭಟ್ ಅವರ ಕೈಯಲ್ಲಿ ಹಸಿ ಸುಳ್ಳು ಹೇಳಿಸ್ದ ಅಸಲಿ ಸೂತ್ರಧಾರ ಯಾರು, ಹಿಂಗೆ ಬರೆದಿದ್ದಾರೆ ಜನ. ಸುಜಾತಾ ಭಟ್ ಅವರು ಅವರ ಮೊದಲನೇ ವಿಡಿಯೋ ಯಾವ್ದೋ ಆಯ್ಕರು ನಾಡು ಅಂತ ಮಾಡಿದ್ರಂತಲ್ಲ, ಅದನ್ನ 1.5 ವರ್ಷದ ಕೆಳಗಡೆ 2 ವರ್ಷದ ಕೆಳಗಡೆ ಮಾಡಿದ್ದಾರೆ. ಆ ಟೈಮಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಮಾತಾಡ್ತಾನೂ ಇರಲಿಲ್ಲ, ನಮಗದು ಗೊತ್ತೂ ಇರಲಿಲ್ಲ. ಮೊನ್ನೆ ಇವರು ಒಂದಂದ್ರೆ ನಮ್ಮ ಆಫೀಸ್ ನಲ್ಲಿ ನನ್ನ ಹಿರಿಯರ ಒಬ್ಬರಿದ್ದಾರೆ, ಅವರು ಇವರನ್ನ ಕರೆಸಿದ್ರು ಇಂಟರ್ವ್ಯೂ ಮಾಡಬೇಕು ಅಂತ. ಸೊ ಹಾಗೆ ಬಂದವರು ಅವರು ಅಚಾನಕ್ ಆಗಿ ನನ್ನನ್ನು ನೋಡೋದು. ಇನ್ಫ್ಯಾಕ್ಟ್ ನನಗೆ ಅವಾಜೇ ಹಾಕಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನನಗೆ ಅವಾಜೇ ಹಾಕಿದ್ರು ಫಸ್ಟ್, ನೀನು ಕಿರಿಕಿರ್ತಿಯಲ್ಲ ಶಿವಮೊಗ್ಗ ತಾನೇ ನಿಂದು, ಗೊತ್ತುಂಟು ನಂಗೆ ಅಂತ. ಅದಕ್ಕೆ ಹೇಳಿದೆ, ಯಾಕಮ್ಮ ಯಾಕೆ ಗೊತ್ತುಂಟ ಅಂತ, ನೀವ್ ಯಾಕೆ ಇಲ್ಲೇ ಇದೀನಲ್ಲ, ಏನ್ ಕೇಳ್ಬೇಕು ಕೇಳಿ, ಏನ್ ಹೇಳ್ಬೇಕು ಕೇಳಿ, ನಾನೇನಾದ್ರೂ ನಿಮ್ಗೆ ಏನಾದ್ರು ಬೇರೆ ಹೇಳಿದಿನ? ನೀವ್ ಇವತ್ತು ಹೇಳ್ತಾ ಇರೋದು ನಾನು ಅವತ್ತೇ ಹೇಳಿದ್ದೆ ಅಷ್ಟೇ, ಬಿಟ್ರೆ ನಿಮ್ಮೇಲೆ ಯಾವ್ದು ನನಗೇನ್ ದ್ವೇಷ ಆಗ್ಲಿ ಕೋಪ ಆಗ್ಲಿ ಖಂಡಿತವಾಗಿಯೂ ಇಲ್ಲ ಅಂತೆಲ್ಲ ನಾನು ಮಾತಾಡಿ, ಅದಾದ್ಮೇಲೆ ಇನ್ನೊಬ್ರು ನನ್ನ ಸೀನಿಯರ್ ಒಬ್ರು ಇದ್ರು, ಗಣೇಶ್ ಕಾಸರಗೋಡು ಅಂತ, ಅವ್ರು ನಾನು ಮಾತಾಡಿಸ್ಕೊಂಡು ಹಿಂಗೆ ಹೊರಗಡೆ ಬಂದ್ವಿ. ಆ ಟೈಮಲ್ಲಿ ಗಣೇಶ್ ಕಾಸರಗೋಡು ಸರ್ ಹೇಳಿದ್ರು ಫೋಟೋ ತಗೊಳ್ಳೋಣ ಅಂತ ಹೇಳಿ, ಎಲ್ಲ ಫೋಟೋ ತಗೊಂಡ್ವಿ. ಫೋಟೋ ತಗೊಂಡ್ಮೇಲೆ ಕೆಳಗಡೆ ಇಳಿದ ಮೇಲೆ ನಾನು ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡಿದೆ, 15 ನಿಮಿಷ ಹತ್ರ ಮಾತಾಡಿದೆ ಇವ್ರ ಜೊತೆಲಿ. ನನ್ಗೆ ಅನ್ನಿಸ್ತು ಅಂದ್ರೆ ಹೆಂಗೆ ನೋಡಿ, ಅವ್ರಿಗೆ ಅವತ್ತು ಕೇಳಿದೆ ನಾನು ಆಟೋ ಕರೀಲ ಅಂತಂದೆ. ಅದಕ್ಕೆ ಅವ್ರಂದ್ರು, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ನಾನು ಅಂತ. ಇಲ್ಲ, ಇತ್ತೀಚೆಗೆ ಹಂಗೆ ಕೇಳೋದು ಸ್ವಲ್ಪ ಡೇಂಜರೇ ಸರ್. ನಮ್ ರಿಪೋರ್ಟರ್ ಒಬ್ಬ ಪಾಪ ಮಹಿಳೆಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೇನೆ ಬೈಕ್ ತಗೊಂಡ್ಮೇಲೆ ನಿಮ್ಗೆ ನಮ್ ಕಾರ್ ಇದೆ ಆಫೀಸ್ದು ಡ್ರಾಪ್ ಮಾಡ್ಲಾ ಅಂದ್ರೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು 60 ವರ್ಷದ ನನ್ಗೆ ಡ್ರಾಪ್ ಕೊಡ್ತೀನಿ ಅಂತಂದ, ಕಾರ್ ಹತ್ತು ಅಂದ. ಅಂದ್ರೆ ಸೌಜನ್ಯ ತೋರ್ಸೋದು, ನನ್ ಆ ಹೆಣ್ಮಗಳ ಬಗ್ಗೆ ಹೇಳ್ತಿಲ್ಲ, ಭಾವನೆಗಳ ಬಗ್ಗೆ ಹೇಳ್ತಿದ್ದೀನಿ. ಸೌಜನ್ಯ ತೋರ್ಸೋದು ಕೂಡ ಇತ್ತೀಚೆಗೆ ಡೇಂಜರಸ್ ಅಂತ. ಅಂದ್ರೆ ಇವರ ಪರಿಸ್ಥಿತಿ ನನಗೆ ಎಷ್ಟು ಹೀನಾಯ ಅಂತ ಅನ್ಸುತ್ತೆ ಅಂತಂದ್ರೆ, ಈಗಿರುವ ಬುರ್ಡೆ ಗ್ಯಾಂಗ್ದು ಅವರು ಇವತ್ತು ಸುಜಾತಾ ಭಟ್ ಅವರನ್ನ ನಾವು ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಿದ್ದಾರೆ, ನಾಳೆ ಚಿನ್ನಯ್ಯನನ್ನು ನಾವೇ ಕಳಿಸಿದ್ದು ಅಂತ ಹೇಳಿದ್ರೆ ಏನು ಆಶ್ಚರ್ಯ ಇಲ್ಲ. ಆಮೇಲೆ ಈ ಪಶ್ಚಾತ್ತಾಪದ ಹಾದಿಯಲ್ಲಿ ಇನ್ನೂ ಸುಮಾರು ಜನ ಬರ್ಲಿಕ್ಕಿದ್ದಾರೆ. ಅವ್ರೆಲ್ಲರನ್ನೂ ಸಹಿತ ಇವ್ರು ಲಾಸ್ಟಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರ ಪರವಾಗಿದ್ರೆ ಅವ್ರ ಕಡೆಯವರು, ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವರು ನಮ್ಮ ಕಡೆಯವರು ಅನ್ನೋ ತರ ಮಾಡ್ತಾ ಇದ್ದಾರೆ ಇವರು. ಅಂಡ್ ನನ್ನ ಪರಿಚಯ ಸುಜಾತಾ ಭಟ್ ಅವರಿಗೆ ಯಾವಾಗ ಏನು ಫಸ್ಟ್ ಟೈಮ್ ನಾನು ನೋಡಿದ್ದೆಲ್ಲಿ ಸಿಕ್ಕಿದಲ್ಲಿ ಅಂದ್ರೆ ನೀವು ಡೀಟೇಲ್ ಆಗಿ ಅವರಿಗೆ ಕೇಳಿದ್ರೆ ಅವರು ಹೇಳ್ತಾರೆ. ಒಂದ್ ಚಿಕ್ಕ ಬ್ರೇಕ್ ಹೋಗಿ ಬಂದ್ಮೇಲೆ ಬಹುಶಃ ಅದಕ್ಕೆ ಉತ್ತರ ಬೇಕು. ಸುಜಾತಾ ಭಟ್ ಅವರೇ ಹೇಳ್ಬಿಡ್ಲಿ, ಕೀರ್ತಿ ಶಂಕರ್ ಭಟ್ ಅವ್ರ ಪರಿಚಯ ಆಗಿದ್ ಯಾವಾಗ? ಹಾಗೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಬರೋಕ್ ಮುಂಚೆ ನಾವೇನಾದ್ರೂ ದುಡ್ಡಿಗೆ ಆಫರ್ ಮಾಡಿದ್ವಾ ಅಥವಾ ನಾವು ದುಡ್ಡಿಸ್ಕೊಂಡು ಏನಾದ್ರೂ ನಿಮ್ಮನ್ನ ಕರೆಸಿದ್ವಾ? ಉತ್ತರ ಕೊಡಿರ. ಕೀರ್ತಿ ಶಂಕರ್ ಘಟ್ಟ ಅವರು ಸೂತ್ರಧಾರಿನ ನೀವ್ ಹೇಳ್ತಿದ್ರಲ್ಲ, ನಾನು ಕೇವಲ ಪಾತ್ರಧಾರಿ ಕೀರ್ತಿನೋ ಅಥವಾ ಯಾರು ಧರ್ಮಸ್ಥಳದ ಪರವಾಗಿ ಅವರು ನನಗೆ ಮೊನ್ನೆ ನಾನು ಒಂದು ಇದಕ್ಕೆ ನ್ಯೂಸ್ ಆಯ್ತು ಬನ್ನಿ ಅಂತ ಹೇಳಿದ್ರು, ನಾನು ಹೋದೆ. ಅಲ್ಲೆಲ್ಲ ಮಾತಾಡಿ ಒಳಗಡೆ ಸ್ವಲ್ಪ ಒಳಗಡೆ ಹೋದ ಮೇಲೆ ಎಲ್ಲ ಮುಗಿಸ್ಕೊಂಡು ಇದಾಗುವಾಗ ಕೀರ್ತಿಯವರು ನನಗೆ ಅವ್ರ ಮುಖ ನೋಡಿದ್ದೀನಿ. ಕೀರ್ತಿ ಅಲ್ವಾ ನೀವು ಅಂತ ಕೇಳಿದೆ. ಹ್ಞೂ ಅಮ್ಮ ಅಂತ ಹೇಳಿದ್ರು ಅವರು. ಅದಾದ ಮೇಲೆ ನಾನು ನಿನ್ಗಿದೆ ಕಣೋ ಅಂತ ಸುಮ್ಮನೆ ಹೀಗೆ ಒಂದು ಮಾತು ಹೇಳಿದೆ ಅಷ್ಟೇ. ಅದು ಸೀರಿಯಸ್ ಆಗಿ ಅಲ್ಲ, ಅವತ್ತೇ ಫಸ್ಟ್ ಭೇಟಿಯಾಗಿದ್ದು. ಪಾಪ ಅಲ್ಲಿಂದ ಅವರು ನನ್ನ ಒಂದು ಫೋಟೋ ತಕೊಳ್ತೀನಿ ಅಂತ ಹೇಳಿದ್ರು. ಆಯ್ತು ತಕೊಳ್ಳಿ ಅಂದೆ. ಬಟ್ ಅವರನ್ನ ಈ ರೀತಿ ಬ್ಲೇವ್ ಮಾಡೋದು, ಅವರು ದುಡ್ಡು ಕೊಟ್ಟಿದ್ದಾರೆ, ಅವರು ದುಡ್ಡನ್ನ ಕೊಟ್ಟುಬಿಟ್ಟು ನನ್ನನ್ನ ಇದು ಮಾಡಿದ್ದಾರೆ, ಇದೆಲ್ಲ ಸಂದೇಶ ಇದೆಯಲ್ವಾ? ಕೆಲವರು ಹಿಂಗೂ ಕೆಳಗಡೆ ಕಾಮೆಂಟ್ ಗಳು ಮಾಡ್ತಿದ್ದಾರೆ, ಹುಂಡಿ ಕಾಸಿಸ್ಕೊಂಡಿರೋ ರಿಪಬ್ಲಿಕ್ ಕನ್ನಡ ಸೆಟಲ್ಮೆಂಟ್ ಮಾಡೋಕ್ ಸುಜಾತಾ ಭಟ್ರನ್ ಸ್ಟುಡಿಯೋ ಯಾವ ಸೆಟಲ್ಮೆಂಟ್ ಮಾಡ್ಲಿಲ್ಲ. ನನಗೆ ಯಾವ ಸೆಟಲ್ಮೆಂಟ್ ಬೇಕಾಗಿಲ್ಲ. ನನ್ಗೆ ಸ್ವಾಭಿಮಾನ ಇದೆ. ಯಾರು ಕಾಮೆಂಟ್ ಹಾಕಿದಾರೋ ಅವರು ಸೆಟಲ್ಮೆಂಟ್ ಆಗಿರ್ತಾರ ಬಿಟ್ಟು ನಾನ್ ಸೆಟಲ್ಮೆಂಟ್ ಆಗಕ್ಕೆ ನಾನಲ್ಲ. ನಾನ್ ಯಾರ ಹತ್ರ ಇವತ್ತು ಹೀಗೆ ಅಂತ ನಾನು ತಗೊಂಡಿಲ್ಲ. ನಾನ್ ಬೇಕಾಗಿದ್ರೆ ನಾನು ಸ್ವಾಭಿಮಾನಿಯಾಗಿ ಜೀವನ ನಡೆಸ್ತೀನಿ ಬೇಕಾಗಿದ್ರೆ.
ಅದು ಜನತೆಗೆ ನಾನು ತಿಳಿಸ್ತೀನಿ. ಇಷ್ಟು ವರ್ಷ ಎರಡೆರಡು ಕೆಲಸ ಮಾಡಿಕೊಂಡು ನಾನು 4 ಮನೆ ಮುಸ್ರೆ ಪಾತ್ರೆ ತೊಳೆದಿದ್ದೀನಿ. ನನ್ನ ಜೀವನ ಹೇಗಿದೆ ಅಂತ ಹೇಳಿದ್ರೆ ಒಂದು ಇದೇ ಮಾಡಬಹುದು. ಆ ರೀತಿಯಲ್ಲಿ ನಾನು ಜೀವನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ನನ್ನ ಜೀವನ ಕಲ್ಲು ಮುಳ್ಳಿನ ಹಾದಿಯನ್ನ ನಾನು ಸವಿಸ್ಕೊಂಡು ಬಂದಿದ್ದೀನಿ. ಮನೆಯವರು ಬಿಟ್ಬಿಟ್ರು, ಕುಟುಂಬಸ್ಥರು ನಿಮ್ ವಿರುದ್ಧವಾಗಿ ಮಾತನಾಡಿದ್ರು, ನೀವ್ ಯಾರ ಜೊತೆಯಲ್ಲಿ ಇದ್ರಿ ಅವ್ರಿಗೆ ಆಸರಿಯಾಗಿ ಅವ್ರ ಕುಟುಂಬಸ್ಥರೆಲ್ಲ ನಿಮ್ ವಿರುದ್ಧವಾಗಿ ಅಪಪ್ರಚಾರ ಮಾಡ್ಬಿಟ್ರು. ಕಡೆದಾಗಿ ಎಲ್ಲೋ ಒಂದ್ ತುಂಡು ಭೂಮಿ ಸಿಗುತ್ತೇನೋ ಅಂತ ಹೇಳಿ ಆಸರಿಯಾಗಿ ಹೋಗಿದ್ದ ವ್ಯಕ್ತಿಗಳು ಕೂಡ ಇವತ್ತು ನಿಮ್ಮನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ನೀವೇ ಸುಳ್ಳು ಅಂತ ಹೇಳಿ, ಅಂದ್ರೆ ಜೀವನದ ಪರ್ಯಂತ ಈ ರೀತಿ ನಿಮ್ಗೆ ಉಲ್ಟಾನೆ ಆಗ್ತಾ ಬಂದಿದ್ಯಲ್ಲ, ಕಷ್ಟ ಅಲ್ವಾ ಇದೆಲ್ಲ ಎದುರಿಸೋದು? ನಾನು ಹೇಗೆ ಎದುರಿಸಿರ್ಬಹುದು ಹೇಳಿ, ನೀವೇ ಯೋಚನೆ ಮಾಡಿ. ನೋಡಿ, ಮನೆಯಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮನೆಯಲ್ಲಿ ಕಲಹ, ನಾನೇ ತಂದು ಇವರ ಮನೆಯನ್ನ ಇದು ಮಾಡಿದೀನಿ ಅಂತ ಹೇಳ್ತಾರೆ. ಆಸ್ತಿಯನ್ನ ನಾನೇ ಮಾರ್ಸಿದೀನಿ ಅಂತ. ನಾನ್ ಮಾರ್ಸಿದೀನಿ ಅಂತ ಹೇಳೋದಕ್ಕೆ ಇವ್ರ ಹತ್ರ ಯಾವ್ದಾದ್ರು ದಾಖಲಾತಿ ಇದೆಯಾ? ರಂಗಪ್ರಸಾದ್ ಅವರು. ಹೌದು, ದಾಖಲಾತಿ ಇದೆಯಾ ನಾನ್ ಮಾರ್ಸಿದೀನಿ ಅನ್ನೋದಕ್ಕೆ? ಅವರದೇನೋ ದರ್ದಿತ್ತು, ಅವರ ನಿಮಿತ್ತಕ್ಕೆ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 3.5 ಲಕ್ಷನ 4 ಲಕ್ಷ ಸಾಲ ತಗೊಂಡಿದ್ದಾರೆ. ಮನೆ ಹರಾಜಿಗೆ ಬಂದಿತ್ತು, ಅದು ಇವರಿಗೆ ಹೇಳಕ್ ಬಂದಿಲ್ವಾ? ಇವ್ರು ಕರೆಕ್ಟ್ ಆಗಿ ಇರೋರಾದ್ರೆ ಆ 4 ಲಕ್ಷ ಸಾಲ ತೀರ್ಸಿದ್ರೆ ಮನೆ ಉಳಿಸ್ಕೊಳ್ಬಹುದಾಗಿತ್ತಲ್ವಾ? ಬೋರ್ಡ್ ಹಾಕಕ್ಕೆ ಬಂದಿದ್ರು ಮನೆಗೆ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನವರು ಬೋರ್ಡ್ ಹಾಕಕ್ಕೆ ಬಂದಿದ್ರು ಮನೆಗೆ. ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಪದೇ ಪದೇ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ಲಾಗ್ತದೆ? ಅದೇ ಹೇಳಿದ್ನಲ್ಲ, ಟಾರ್ಗೆಟ್ ಮಾಡೋದು ಅವ್ರಿಗೆ ಏನ್ ಗೊತ್ತಾ? ಅವ್ರಿಗೆ ದುಡ್ಡು ಬೇಕು. ನೋಡಿ, ಬರೀ ರಂಗಪ್ರಸಾದ್ ಅವ್ರ ಮನೆಯವ್ರು ಮಾತ್ರ ಅಲ್ಲ, ಈಗ ನೋಡಿ ನಿಮಗೇನೋ ನ್ಯಾಯ ಕೊಡಿಸ್ತೀನಿ ಅಂತ ಹೋದ್ರು ಈಗ ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ ಮಟ್ಟಣ್ಣನವರವರು, ಅವ್ರ ಜೊತೆಲಿದ್ದವರು. ಎಲ್ಲಿ ಬಿಡ್ರಿ, ಅವ್ರ ಅಭ್ಯಾಸನೇ ಅದು. ಅವ್ರು ಇನ್ನೆಷ್ಟು ಜನರನ್ನ ಈ ರೀತಿ ಮಾಡ್ಬೇಕು ಅಂತ ಇದ್ದಾರೆ ಏನೋ ಯಾರಿಗೂ ಗೊತ್ತು. ಸರಿ, ಒಂದ್ ಚಿಕ್ಕ ಬ್ರೇಕ್, ಮತ್ತೊಂದು ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ ನಿಮ್ಗೆ ನಕ್ಸಲರ ಸಂಪರ್ಕ ಇದೆ, ನೀವು ಕಮ್ಯುನಿಸ್ಟರು, ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಇದು ಹೇಳಿದ್ ಬೇರೆ ಯಾರು ಅಲ್ಲ, ನಿಮ್ದೇ ಕುಟುಂಬಸ್ಥರು. ಹೌದಾ?